ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಬಾಂಗ್ಡೆ ಫ್ರೈ ಮಾಡೋಣ ಅಂತ ಹೇಳಿ. ನನಗೆ ಬಾಂಗ್ಡೆ ಫ್ರೈ ಅಂತ ಕ್ಲೀನ್ ಫ್ರೈ ಏನು ಮಾಡಕ್ ಬರಲ್ಲ. ಯಾರನ್ನು ಕೇಳಿ ಮಾಡ್ತಿರ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಇನ್ನೂ ಯಾರನ್ನೂ ಕೇಳಿಲ್ಲ, ಯೂಟ್ಯೂಬ್ನ ನೋಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 6 ಮಂತ್ಸ್ ಬ್ಯಾಕ್ಸು ನಾವು ಕಾರವಾರ್ಗೆ ಹೋಗಿದ್ವಿ, ನಾನು ಮತ್ತೆ ನಂದಿ. ಕಾರವಾರದಲ್ಲಿ ಬಂದು ನಂದಿ ಇಲ್ವಾ, ನಮ್ಮ ಅತ್ತೆ ಇಲ್ವಾ, ನಮ್ಮ ಅತ್ತೆ ತವ್ರ ಮನೆ ಅದು ಕಾರವಾರ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಅವರು ಬಾಂಗ್ಡೆ ಫ್ರೈ ಮಾಡ್ಕೊಟ್ಟಿದ್ರು. ಯಾವಾಗಲೂ ಅಷ್ಟೇ ಬಾಂಗ್ಡೆ ಫ್ರೈ, ಬಾಂಗ್ಡೆ ಸಾಂಬಾರು, ರವಾ ಫ್ರೈ ಈ ಥರ ಮಾಡ್ಕೊಡ್ತಿದ್ರು. ಸರಿ ಆಯ್ತು, ನಾನು ಟ್ರೈ ಮಾಡೋಣ ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದೆ, ಬಟ್ ಮಾಡಕ್ ಆಗ್ತಾ ಇರಲಿಲ್ಲ. ಇವತ್ತು ಪೂಜಾಂಟಿಗೆ ಫೋನ್ ಮಾಡಿದ್ದೆ. ಬಾಂಗ್ಡೆ ಫೋಟೋ ತೆಗೆದು ಕಳಿಸಿದ್ರು ನನಗೆ, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಫಿಶ್ ಅಂದ್ರೆ. ಮೇನ್ ಆಗಿ ಔಟ್ ಸೈಡ್ ಮಾಡೋ ಬಾಂಗ್ಡೆ ಫ್ರೈ ತುಂಬಾನೇ ಇಷ್ಟ ನನಗೆ. ಅದಕ್ಕೋಸ್ಕರ ಫೋಟೋ ತೆಗೆದು ಕಳಿಸಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಮಾತಾಡಿದೆ. ಮಾತಾಡಿದಾಗ ಅವ್ರು ಕೇಳಿದ್ರು, ಬಾಂಗ್ಡೆ ಫ್ರೈ ತಿಂತ್ಯಾ ಏನು, ಇಲ್ಲ ನೀನೇನು ಅಡುಗೆ ಮಾಡಿದೆ ಅಂತ ಕೇಳಿ. ನಾನಿವತ್ತು ಸಂಡೇ ಆಗಿತ್ತು, ಬಟ್ ನಾನೇನು ಮಾಡಿರಲಿಲ್ಲ ಅಡುಗೆ, ಚಿಕನ್ ಅಥವಾ ಏನು ಮಾಡಿರಲಿಲ್ಲ. ಜಸ್ಟ್ ಕಡಲೆಕಾಳು ಸಾಂಬಾರು ಮತ್ತು ರೈಸ್ ಅಷ್ಟೇ ಮಾಡಿದ್ದು. ಸೊ ನಾನು ಒಂದ್ಸರಿ ಮಾಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಕಟ್ ಮಾಡಾದ್ಮೇಲೆ ಅನ್ನಿಸ್ತು, ನನಗೂ ಯಾಕೋ ತಿನ್ಬೇಕು ಅನಿಸ್ತೈತೆ, ತಿನ್ನೋಣ ಅಂತ ಹೇಳಿ. ಬಟ್ ಅಲ್ಲಿ ಫ್ರೆಶ್ ಆಗಿರುತ್ತೆ. ಅಲ್ಲಿ ಡೈರೆಕ್ಟಾಗಿ ಹಿಡ್ಕೊಂಡ್ ಬರ್ತಾರೆ, ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ, ಡೈರೆಕ್ಟಾಗಿ ಫ್ರೆಶ್ ಆಗಿರುತ್ತೆ. ಬಟ್ ಇಲ್ಲೇನಂದ್ರೆ ಅಷ್ಟು ಫ್ರೆಶ್ ಆಗಿರಲ್ಲ. ಅದು ಮೀನು ಮುಟ್ತಾ ಇದ್ರೆ ಗೊತ್ತಾಗ್ತಿರುತ್ತೆ, ಅದು ಒಳಗಡೆ ಫುಲ್ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಬಂದು ಸ್ವಲ್ಪ ಗಟ್ಟಿಗಿರುತ್ತೆ ಫ್ರೆಶ್ ಆಗಿರೋ ಮೀನಿಗೂ, ಮತ್ತೆ ಇಲ್ಲಿ ಬಂದ್ಬಿಟ್ಟು ಐಸಲ್ಲಿ ಇಟ್ಟಿರೋ ಮೀನಿಗೂ ತುಂಬಾ ವ್ಯತ್ಯಾಸ ಇದೆ. ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲ್ ಆಗಿ 4 ಬಾಂಗುಡೆ ಬಂದಿದೆ. ನಂದಿಗೆ ಹೇಳಿದೆ ಬರುವಾಗ ತಗೋಬಾ ಅಂತ ಹೇಳಿ. ಎಷ್ಟಿದೆ ಅಂತ ಗೊತ್ತಿಲ್ಲ, ಮತ್ತು ಇಲ್ಲಿ ಎಷ್ಟು ಕೆಜಿ ಅಂತ ನನಗೆ ಐಡಿಯಾನೇ ಇಲ್ಲ ಇದು. ಬಟ್ ಇದು ಅಷ್ಟು ಫ್ರೆಶ್ ಆಗಿಲ್ಲ. ಸ್ವಲ್ಪ ಗೊತ್ತಾಗುತ್ತೆ, ಒಂದು 3 to 4 days ಆಗಿರುತ್ತೆ ಇದು ಪಕ್ಕ. ಅಷ್ಟು ಫ್ರೆಶ್ ಆಗಿಲ್ಲ. ಬಟ್ ಟ್ರೈ ಮಾಡೋಣ, ಟ್ರೈ ಮಾಡೋದ್ರಲ್ಲಿ ಏನು ಇದಿಲ್ವಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಮತ್ತೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ರಿಕ್ವೆಸ್ಟ್ ಅದು, ನನ್ನ ನೆಗೆಟಿವ್ ಅಥವಾ ಪಾಸಿಟಿವ್ ಏನೇ ಇದ್ರೂ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಕಲ್ತ್ಕೊಳ್ಳೋದು ತುಂಬ ಇದೆ, ಅಥವಾ ನನ್ನಿಂದ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ, ಏನೋ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನಿದ್ರು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಓಕೆ, ನೋಡ್ತಾ ಇದ್ದಾರೆ, ಏನಾದರೂ ಈ ಥರ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ನಾನು ವಿಡಿಯೋ ಮಾಡೋದಕ್ಕಾಗಿರ್ಬೋದು, ಏನಾದರೂ ಆಗಿರ್ಬೋದು ಸ್ಪೆಷಲ್. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಯಾವ ಚಾನಲ್ನಲ್ಲೂ ನೋಡಿರೋದು ಅಥವಾ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳಿ ಲಾಸ್ಟ್ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಂದರೆ ಚೆನ್ನಾಗಿದ್ರೆ ಅಪ್ಡೇಟ್ ಕೊಡ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿ ಮಾಡಿಲ್ಲದೆ ಇರ್ಬೋದು, ಅವ್ರು ಚೆನ್ನಾಗಿ ಮಾಡಿ ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಕೊಡೋದು. ಸೊ ನೋಡೋಣ, ನಾನು ಮೀನು ಫ್ರೈನ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂತ ಹೇಳಿ. ಲೆಟ್ಸ್ ಸಿ. ಮತ್ತು ಈಗ ಬಾಂಗುಡೆ ರವೆ ಫ್ರೈ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೊದಲಿಗೆ ಬಂದ್ಬಿಟ್ಟು ಚಿಲ್ಲಿ ಪೌಡರು, ಮತ್ತು ಅರ್ಶಿನದ ಪುಡಿ, ಉಪ್ಪು, ಧನಿಯಾ ಪುಡಿ, ಮತ್ತು ಜೀರಿಗೆ ಪುಡಿ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫುಲ್ ಕ್ರಷ್ ಆಗಿಲ್ಲ, ಸ್ವಲ್ಪ ಕ್ರಷ್ ಆಗಿದೆ, ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಬಂದ್ಬಿಟ್ಟು ಇದು ರವೆ ಫ್ರೈ ಆಗಿರೋದ್ರಿಂದ ರವೆನ ತೊಗೊಂಡಿದ್ದೀನಿ. ರವೆ ಬಂದ್ಬಿಟ್ಟು ಬಾಂಬೆ ರವೆ ಹೇಳಿದರು. ಐ ಥಿಂಕ್ ಇದು ಬಾಂಬೆ ರವೆನೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಇದೆ ಅಂತ ಸಣ್ಣಕ್ಕಿದೆ, ಫುಲ್ಲು ಸಣ್ಣಕ್ಕಿದೆ. ಸೊ ಇರ್ಬೋದು, ಬಾಂಬೆ ರವೆನೇ ಇರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಮತ್ತು ಹುಣಸೆ ರಸ, ಅವ್ರದ್ದು ಬಂದ್ಬಿಟ್ಟು ನಾನು ಯೂಟ್ಯೂಬ್ ನೋಡಿರೋದು ಮಂಗಳೂರು ಸ್ಟೈಲ್ ಅವ್ರದ್ದು, ಮಂಗಳೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವರು ಮಂಗಳೂರಲ್ಲೆಲ್ಲ ಸ್ವಲ್ಪ ಹುಣಸೆ ರಸ ಜಾಸ್ತಿ ಯೂಸ್ ಮಾಡೋದಂತೆ, ಅದಕ್ಕೆ ಅವರು ಹುಣಸೆ ರಸನ ಸಜೆಸ್ಟ್ ಮಾಡಿದರು. ಆಮೇಲೆ ಎಗ್, ಅವ್ರು ಬಂದ್ಬಿಟ್ಟು ಕಾರ್ನ್ಫ್ಲೋರ್ನ ಹಾಕಿದ್ರು, ಬಟ್ ನನ್ನ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿ ಎಗ್ಗನ್ನ ಹಾಕ್ತಾಯಿದ್ದೀನಿ. ಅವರು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಎಗ್ ಅಥವಾ ಅಕ್ಕಿ ಹಿಟ್ಟನ್ನ ಹಾಕೋಕ್ಕೆ ಹೇಳಿದರು. ಸೊ ಅಕ್ಕಿ ಹಿಟ್ಟು ಬೇಡ ಅಂತ ಹೇಳಿ ನಾನು ಎಗ್ಗನ್ನ ಹಾಕ್ತಾಯಿದ್ದೀನಿ. ಸೊ ಇಷ್ಟೇ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟು ತವಾ ಫ್ರೈ ಮಾಡೋಕ್ಕೆ. ಸೊ ಬನ್ನಿ ಸ್ಟಾರ್ಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಂದು ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರು. ಆಮೇಲೆ ಬಂದು ಅರ್ಶಿನದ ಪುಡಿ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಪುಡಿನೂ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ರಸ ಹಾಕ್ಕೊಂಡಿದ್ದೀನಿ, ಎಗ್ನ ಹಾಕ್ಕೊಂಡಿದ್ದೀನಿ. ಈಗ ಬಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಕೈ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕೈ ಮಿಕ್ಸ್ ಮಾಡ್ಕೊಂಡ್ರೆ ಸರಿ. ಇದನ್ನು ಕೈಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತಲ್ವ ಅದಕ್ಕೆ. ಮತ್ತು ಸಾರಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಿತ್ತು, ಅದು ವಿಡಿಯೋ ಮಿಸ್ ಆಗಿದೆ. ಮತ್ತು ಫಿಶ್ನ ಮ್ಯಾರಿನೇಟ್ ಮಾಡೋದು ಆ ವಿಡಿಯೋನು ಮಿಸ್ ಆಗಿಬಿಟ್ಟಿದೆ. ಸಾರಿ, ಮ್ಯಾರಿನೇಟ್ ಮಾಡೋದು ತೋರ್ಸೋಕ್ಕಾಗಿಲ್ಲ ನಿಮಗೆ. ಮೀನೆಲ್ಲ ಏನಪ್ಪ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ನ ಬಿಡೋಣ ಇದನ್ನು ಮೀನನ್ನ. ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ರವಾದು ರೆಡಿ ಮಾಡ್ಕೊಳ್ಳೋಣ. ಹಾಫ್ ಆನ್ ಅವರ್ ತನಕ ಅದು ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಹಿಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ರೆಡಿ ಮಾಡ್ತೀನಿ. ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿದೆ. ಮಸಾಲೆ ಎಲ್ಲ ಹಿಡ್ದಿರ್ಬೋದು ಆಲ್ಮೋಸ್ಟು. ಅದಕ್ಕೋಸ್ಕರ ಈಗ ನಾನು ಬಂದು ರವೆನ ರೆಡಿ ಮಾಡ್ಕೊಂಡಿದ್ದೀನಿ. ರವೆ ಬಂದ್ಬಿಟ್ಟು ಈ ಥರ ಇದೆ, ಪ್ಲೇನ್ ರವೆ. ಸೊ ಈ ಥರ ಪ್ಲೇಟ್ಗೆ ಇಟ್ಕೊಬೇಕು ರವೆನ. ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಬೇಕು, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಯಾಕಂದರೆ ರವೆ ಸ್ವಲ್ಪ ಉಪ್ಪಿರಲ್ಲ ಅಲ್ವಾ, ಸೊ ಸ್ವಲ್ಪ ರವೆ ಜೊತೆ ಉಪ್ಪನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ. ಸೊ ಫೈನಲಾಗಿ ಈ ಥರ ಇದೆ ರವೆನ ಆಯಿತು, ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಫಿಶ್ನ ತೆಗೆದು ಜಸ್ಟ್ ಈ ಥರ ಮಾಡ್ಕೊಬೇಕು. ಫಸ್ಟ್ ಈ ಥರ ಮಾಡ್ಕೊಬೇಕು, ಮತ್ತು ಈ ಥರ ಮಾಡ್ಕೊಬೇಕು, ಈ ಥರ ಮಾಡ್ಕೊಬೇಕು, ಮತ್ತು ಈ ಥರ ಮಾಡ್ಕೊಬೇಕು. ಇಷ್ಟೇ. ರವೆನ ಯಾವುದೇ ಕಾರಣಕ್ಕೂ ಟಚ್ ಮಾಡೋಗಿಲ್ಲ. ಈ ಥರ ಇರುತ್ತೆ ಟೋಟಲಾಗಿ ರವೆ ಫ್ರೈಗೆ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿ. ಜಸ್ಟ್ ಇದನ್ನು ಈ ಥರ ಮಾಡಿ ಸಪ್ರೇಟ್ ಇಡಬೇಕು. ಮತ್ತು ಇದನ್ನು ಈ ಥರ ಮಾಡ್ಕೊಬೇಕು. ಮತ್ತು ರವೆ ತೊಗೊಬೇಕು, ಮತ್ತು ಈ ಥರ ಮಾಡ್ಕೊಬೇಕು, ಈ ಥರ ಮಾಡ್ಕೊಬೇಕು, ಈ ಥರ ಮಾಡ್ಕೊಬೇಕು, ಈ ಥರ ಮಾಡ್ಕೊಬೇಕು. ಅಷ್ಟೇ. ಜೋರು ರವೆನ ಟಚ್ ಮಾಡೋಗಿಲ್ಲ, ಸ್ವಲ್ಪ ಫಿಶ್ನ ಟಚ್ ಮಾಡೋಗಿಲ್ಲ. ಸೊ ರವೆ ನೋಡೋದಲ್ಲ ಡಿಪ್ ಆಗಿದೆ. ಸೊ ಇದನ್ನು ಇನ್ನೊಂದು ಫಿಶ್ಶಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ರವೆ ಮತ್ತು ಮೀನು ಜೊತೆ ರವೆನ ಈ ಥರ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಮೀನನ್ನ ರವೆ ಮೇಲೆ ಉದುರಿಸೋದಾಗಲಿ ಏನು ಮಾಡಬಾರ್ದು. ಜಸ್ಟ್ ಬಾಲ ಇಟ್ಕೊಂಡು ಜಸ್ಟ್ ರೊಟೇಟ್ ಮಾಡಬೇಕು ಅಷ್ಟೇ, ಇನ್ನೇನು ಮಾಡಬಾರ್ದು. ಸೇಮ್ ಅವ್ರು ಏನು ಇನ್ಸ್ಟ್ರಕ್ಟ್ ಕೊಟ್ಟಿದ್ರು ಅದೇ ಥರನೇ ಮಾಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗಂತೂ. ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ತವಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಾನೊಂದು 3-4 ಸ್ಪೂನ್ ಹಾಕಿದ್ದೀನಿ ಎಣ್ಣೆನ. ಬಟ್ ಯೂಟ್ಯೂಬವ್ರು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳಿದರು. ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಬಟ್ ಎಣ್ಣೆ ಜಾಸ್ತಿ ಹಾಕಿದ್ರೆ ನಂದಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅಷ್ಟೇ. ಸೊ ಈ ಥರ ಎಣ್ಣೆನೆಲ್ಲ ಪ್ಯಾನ್ಗೆ ಅಂದರೆ ತವಾಗೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಎಣ್ಣೆ ಎಲ್ಲ ಕಾದಾದಮೇಲೆ ಫಿಶ್ನ 1 ಬೈ 1 ಹಾಕ್ಕೊಬೇಕು. ಮತ್ತು ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಅದು ಸ್ವಲ್ಪ ಬೇಗ ಸಿದೋಗೋ ಚಾನ್ಸಸ್ ಇರುತ್ತೆ. ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಮಾತ್ರ ಬೆಂದಿರಲ್ಲ, ಫಿಶ್ ಅಲ್ವಾ, ಅದಕ್ಕೋಸ್ಕರ. ಮತ್ತು ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ ಬೇಕಾಗುತ್ತೆ ಅನಿಸುತ್ತೆ ಎರಡು ಫಿಶ್ನ ಫ್ರೈ ಮಾಡೋಕ್ಕೆ. ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಳ್ಳಿ, ಆಗಲೇ ಚೆನ್ನಾಗಿ ಬರೋದು ಫಿಶ್ ಫ್ರೈ, ಅದಕ್ಕೋಸ್ಕರ. ತುಂಬ ಟೇಸ್ಟಿಯಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕಲ್ವ, ಮೂಳೆ ಸಮೇತ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಆದಷ್ಟು ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೊಳ್ಳಿ, ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ನನಗೆ ಈ ಫಿಶ್ ಫ್ರೈ ನೋಡಿದಾಗ ಏನು ಅನ್ನಿಸ್ತಾ ಇತ್ತು ಅಂದರೆ ಬಾಯಲ್ಲಿ ನೀರು ಬಂದ್ಬಿಟ್ಟಿತ್ತು, ಎಷ್ಟೊತ್ತಿಗೆ ತಿಂತೀನಪ್ಪ ಈ ಫಿಶ್ ಫ್ರೈನ, ಯಾವ ಥರ ಇದೆಯಪ್ಪ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ, ಅದಕ್ಕೋಸ್ಕರ. ಸೊ ಫೈನಲ್ ಆಗಿ ಫಿಶ್ ಫ್ರೈ ರೆಡಿ ಆಗಿದೆ ಈಗ. ಫಿಶ್ ರೆಡಿ ಆಗಿದೆ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಏನು ಅಂತ ಹೇಳಿ. ಸೊ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇರುತ್ತೆ ಏನು ಅಂತ ಹೇಳಿ. ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಖಾರವಾಗಿದೆಯಾ, ಉಪ್ಪಿದೆಯಾ, ಹುಳಿ ಇದೆಯಾ ಏನೂ ಗೊತ್ತಿಲ್ಲ. ಸೊ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಬಾಯಲ್ಲಂತೂ ಫುಲ್ಲು ನೀರು ನನಗಂತೂ. ಜಾಸ್ತಿ ಮುಳ್ಳಿಲ್ಲ, ಆರಾಮಾಗಿ ತಿನ್ಬೋದು. ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ.
ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಾಫ್ಟಾಗಿ ಬಾಯಲ್ಲಿಟ್ರೆ ಹಾಗೆ ಸಾಫ್ಟಾಗಿ ಒಳಗಡೆ ಹೋಗ್ತಾ ಇದೆ, ಅಷ್ಟು ಚೆನ್ನಾಗಿ. ಸೊ ನಾನು ಮಾಡಿದ ರೆಸಿಪಿ ಅಲ್ವಾ, ನಂಗೆ ಇಷ್ಟ ಆಗೇ ಆಗುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ನಾನು ಮಾಡಿದ ರೆಸಿಪಿ ಆಗಿರೋದ ನಾನೇ ಕಮೆಂಟ್ ಕೊಡೋದು ತಪ್ಪಾಗುತ್ತೆ. ಸೊ ನಂದಿ ಮತ್ತೆ ಕೃತು ಬರಲಿ, ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಅವರಿಬ್ರು ಬಂದ್ಮೇಲೆ ಅವರಿಬ್ರು ಕೈಲಿ ಟೇಸ್ಟ್ ಮಾಡಿ ಹೇಳಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ನಾನು ಕಮೆಂಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಅವ್ರು ಬರಲಿ. ಸೊ ಅಷ್ಟರಲ್ಲಿ ನಾನು ಈ ಫಿಶ್ನ ಖಾಲಿ ಮಾಡ್ತೀನಿ. ಒಂದು ಫಿಶು ಸಾರಿ, ನಂದಿ ಕೈಲಿ ರಿವ್ಯೂಸ್ ಕೊಡ್ಸೋಕ್ಕಾಗಿಲ್ಲ. ನಂದಿ ಜಸ್ಟ್ ಕೃತುನ ಡ್ರಾಪ್ ಮಾಡ್ಬಿಟ್ಟು ಹೋದರು. ಹೊರಗಡೆ ಹೋಗಿದ್ದಾರೆ ಏನೋ ಪ್ರಾಬ್ಲಮ್ ಅಂತ ಹೇಳಿ. ಆಲ್ಮೋಸ್ಟ್ ಟೈಮು 10 ಆಗಿದೆ. ಸೊ ಇನ್ನೂ ಬರೋದು ಲೇಟ್ ಆಗಬಹುದು. ನಾನು ರಿವ್ಯೂಸ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರ ನಾನು ರಿವ್ಯೂಸ್ ಕೊಡೋಕ್ಕಾಗಿಲ್ಲ. ನನಗೆ ಗೊತ್ತು ನೀವು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಯಾಕಂದರೆ ರಿವ್ಯೂಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ನನಗೆ ನಾನು ಬಂದ್ಬಿಟ್ಟು ಅಪ್ಪು ಇರಪ್ಪು ಕುತ್ಕೋ ಇಲ್ಲಿ, ಕುತ್ಕೋ ನಿಮಿಷ. ನಾನು ಬಂದ್ಬಿಟ್ಟು ಮಂಗಳೂರು ರೆಸಿಪಿ ಅನ್ನೋ ಚಾನಲ್ನ ಯೂಟ್ಯೂಬ್ ಚಾನಲ್ನ ನೋಡಿ ರೆಸಿಪಿ ಮಾಡಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಖಾರನ ಕಮ್ಮಿ ಮಾಡಿದೆ, ಯಾಕಂದರೆ ಕೃತು ತಿಂತಾನೆ ಅಂತ ಹೇಳಿ. ಬಟ್ ಅವನಿಗೆ ಏನು ಅಂದರೆ ಫಿಶ್ಶು ನೀರಲ್ಲೆಲ್ಲ ಆಟಾಡುತ್ತಲ್ವ, ಅದನ್ನೆಲ್ಲ ನೋಡಿ ಅವ್ನಿಗೇನು ಅನಿಸ್ಬಿಟ್ಟೈತೆ, ಫಿಶ್ ಎಲ್ಲ ಪಾಪ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಫೀಲ್ ಮಾಡಿಕೊಂಡು ಅವ್ನು ತಿನ್ನೋಕ್ಕೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಅವ್ನು ತಿಂದಿಲ್ಲ. ಫಸ್ಟ್ ಟೈಮ್ ನಾನು ತಿನ್ಸೋಕ್ಕೆ ಹೋಗಿದ್ದು, ಅವ್ನು ತಿಂತಾನೋ ಇಲ್ವೋ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಅವ್ನು ತಿಂದಿಲ್ಲ. ಸೊ ನಾನೇ ತಿಂದಿದ್ದು. ಈ ಇದಕ್ಕೆ ರೆಸಿಪಿಗೆ ನಾನು ಬಂದ್ಬಿಟ್ಟು 100ಅಲ್ಲಿ 80% ಕೊಡ್ತೀನಿ. ಇನ್ನು 20% ನನ್ನದೇ ಏನೋ ಮಿಸ್ಟೇಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಸ್ವಲ್ಪ ಡೀಪ್ ಫ್ರೈ ಮಾಡಿದರು ಆಯಿಲಲ್ಲಿ, ಬಟ್ ನಾನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಲ್ಲ, ಜಸ್ಟ್ ತವಾ ಫ್ರೈ ಥರ ಮಾಡಿದ್ದು. ಮತ್ತು ಅದರಲ್ಲಿ ಬಂದ್ಬಿಟ್ಟು ಕಾರ್ನ್ಫ್ಲವರ್ ಹಾಕಿದ್ರು, ಬಟ್ ನಾನು ಕಾರ್ನ್ಫ್ಲವರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮೊಟ್ಟೆ ಹಾಕಿದ್ದೆ. ಮತ್ತು ಖಾರ ಸ್ವಲ್ಪ ಕಮ್ಮಿ ಮಾಡಿದ್ದೆ, ಕೃತು ಇದ್ದಾನೆ ಅಂತ ಹೇಳಿ. ಸೊ ಈ 3 ಮಿಸ್ಟೇಕಿಂದ ನಾನು 80% ಮಾತ್ರ ಕೊಡ್ತೀನಿ. ಬಟ್ ಅವ್ರ ರೆಸಿಪಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಅಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್ ಅಂದರೆ ಪಕ್ಕ ಚೆನ್ನಾಗಿರುತ್ತೆ, ರಿವ್ಯೂಸ್ ಎಲ್ಲ ಚೆನ್ನಾಗಿದೆ, ಮತ್ತು ಕಮೆಂಟ್ಸ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಆ ಕಮೆಂಟ್ಸ್ ಎಲ್ಲ ನೋಡಿಬಿಟ್ಟೆ ನಾನು ಯೂಟ್ಯೂಬ್ನಲ್ಲಿ ಆ ರೆಸಿಪಿನ ಮಾಡಿದ್ದು. ಸೊ ಯಾವ ಯೂಟ್ಯೂಬಲ್ಲಿ ನೋಡಿದೆ ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ನಿಮಗೂ ಏನಾದರೂ ಆ ರೆಸಿಪಿ ಏನಾದರೂ ಬೇಕಾದರೆ ಮಂಗಳೂರು ರೆಸಿಪಿನ ಚೆಕ್ ಮಾಡಿಬಿಟ್ಟು ನೋಡಿ. ಇಲ್ಲಾಂದರೆ ನಾನು ರೆಸಿಪಿನ ಆ್ಯಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಬಹುದು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮುಖಾಂತರ ನನಗೆ ಗೊತ್ತಾಗೋದು. ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇದ್ದರೂ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ, ಏನು ಅನಿಸಿಕೆ ಇದೆ ನನ್ನ ಚಾನಲ್ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.